ನಮಸ್ಕಾರ ಕೆಸೆಟ್ ಅಭ್ಯರ್ಥಿಗಳಿಗೆ. ಈಗಾಗಲೇ ಒಂದು ಕೆಸೆಟ್ಸ್ ಅಪ್ಲಿಕೇಶನ್ ಕ್ಲೋಸ್ 2ನೇ ತಾರೀಕಿಗೆ ಕ್ಲೋಸ್ ಆಗಿದೆ. ಆದರೆ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಮನವರಿಕೆ ಮಾಡಿಕೊಳ್ಳೋದು ಅಂದರೆ ಅವರ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಅಪ್ಲಿಕೇಶನ್ ಏನೋ ಒಂದು ಸರ್ವರ್ ಪ್ರಾಬ್ಲಮ್ ಬಂದಿತ್ತಲ್ಲ, ಆವಾಗ ಅವರು ತಮ್ಮ ಕಾಸ್ಟ್ಗಳನ್ನು ಬಿಟ್ಟು GM ಅಂತ ಹಾಕಿದ್ದಾರೆ, ಅಥವಾ ಅವರುಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಈ ಥರದಂಥ ಸಣ್ಣ ಪುಟ್ಟ ತೊಂದರೆಗಳನ್ನ ಅವರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಕೆಇದವರು ಏನಾದರೂ ಒಂದು ಎಡಿಟಿಂಗ್ ಆಪ್ಷನನ್ನು ಬಿಡ್ತಾರಾ ಅಂತ ಅಭ್ಯರ್ಥಿಗಳು ಕೇಳ್ತಾ ಇರುವಂಥದ್ದು. ನೀವೆಲ್ಲ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಏನಪ್ಪ ಅಂತಂದರೆ, ನೀವು ಅವರುಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದರೆ ಮೇಲು ಅಥವಾ ಕಾಲ್ ಮುಖಾಂತರ ಅಥವಾ ಬೆಂಗಳೂರು ಸಮೀಪದಲ್ಲಿರುವಂಥವ್ರುಗಳು ಹೋಗಿ ಅವರಿಗೆ ಮನವರಿಕೆ ಮಾಡಿದರೆ 100% ನಿಮಗೆ ಎಡಿಟಿಂಗ್ ಆಪ್ಷನನ್ನು ಬಿಡ್ತಾರೆ, ಬಿಡಲೇಬೇಕಾಗುತ್ತೆ. ಹೀಗಾಗಿ ಪ್ರತಿಯೊಬ್ಬ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ. ಅವರುಗಳು ಏನು ಮಾಡಬೇಕಂತಂದರೆ, ತಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಿ ಮೇಲ್ ಮಾಡಿ, ಯಾರೆಲ್ಲ ಪ್ರಾಬ್ಲಮ್ ಆಗಿದೆ ಅವರು ಮೇಲ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ಗಳನ್ನು ಹಾಕಿ ಮೇಲ್ ಮಾಡಿದರೆ ಅವರಿಗೆ ರಿಯಲೈಸ್ ಆಗುತ್ತೆ, ಅವರು ಒಂದು ಎಡಿಟಿಂಗ್ ಆಪ್ಷನನ್ನು ಬಿಡ್ಬೋದು. ನಾನು ಕೂಡ ಈ ವಿನಂತಿ ಮಾಡ್ಕೊತೀನಿ ಕೇಳಿದವರಿಗೆ ಏನಂತಂದರೆ, ಎಡಿಟಿಂಗ್ ಆಪ್ಷನನ್ನು ಬಿಡಿ. ಯಾರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಅಂಥ ಅಭ್ಯರ್ಥಿಗಳಿಗೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಾಲಾವಕಾಶ ಅಥವಾ ಒಂದು 2 to 3 ಡೇಸ್ ಬಿಟ್ಟರೂ ಕೂಡ ಇನಫ್. ಎಡಿಟ್ ಮಾಡ್ಕೊಳ್ಬೋದು. ಅದೊಂದು ಕೆಲಸವನ್ನು ಕೇಳಿದವರು ಮಾಡಬೇಕಾಗಿದೆ. ಬಿಡ್ಬೋದಂತ ನನ್ನ ಎಕ್ಸೆಪ್ಟೇಷನ್ ಇದೆ. ಹೋದ ವರ್ಷ ಅಪ್ಲಿಕೇಶನ್ ಎಕ್ಸ್ಟ್ರಾ ಕೊಟ್ಟಿದ್ದರು, ಎಕ್ಸ್ಟೆಂಡೆಡ್ ಮಾಡಿದರು, ಪ್ಲಸ್ ಎಡಿಟಿಂಗ್ ಕೂಡ ಕೊಟ್ಟಿದ್ದರು. ಬಟ್ ಈ ವರ್ಷ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ.